ನಾನು ಮೈಸೂರಿನಲ್ಲಿ ಕಾರ್ಯಕ್ರಮದಲ್ಲಿದ್ದೀನಿ, ನನಗೇನು ಗೊತ್ತಿದೆ ರೀ? ನೀವು ಹೇಳ್ತಾ ಇದ್ದೀರಿ, ಗೊತ್ತಿಲ್ಲ ನನಗೆ. ಪದೇ ಪದೇ ಐ ಆಮ್ ನಾಟ್ ಅವೇರ್. ಟಾರ್ಗೆಟ್ ಮಾಡಿ ಪ್ರಕರಣದಲ್ಲಿ ಜಾಮೀನು ಸಿಗ್ತಾ ಇದೆ ಅಂತ ಈಗ ಮತ್ತೊಂದು ಪ್ರಕರಣ ಸಂಬಂಧಪಟ್ಟಂತೆ ಅದೇ ಅದು ಏನು ಪ್ರಕರಣ ಅಂತ ನನಗೇನು ಗೊತ್ತಿಲ್ಲ. ತಿಳ್ಕೊಂಡು ಹೇಳ್ತೀನಿ ನಾನು. ಶಾಸಕ ರಂಗನಾಥ್ ಅವರು ಹೇಳ್ತಾರೆ ಮುನಿರತ್ನ ಅವ್ರ ಜೊತೆ ಯಾರೆಲ್ಲ ಓಡಾಡಿದರೆ ಅವ್ರು HIV ಟೆಸ್ಟ್ ಮಾಡಿಸ್ಕೊಳ್ಬೇಕು, ಅವ್ರಿಗೆ ಇಂಜೆಕ್ಟ್ ಆಗಿರುತ್ತೆ. ನೋಡಿ, ನಾನು ವೈಯಕ್ತಿಕ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗಲ್ಲ. ಏನು ಆರೋಪಗಳು ಒಬ್ಬರ ಮೇಲೆ ಬಂದಿದೆ ಅದು ದೃಢ ಆದಮೇಲೆ ನಾನು ಮಾತಾಡೋದು ಸರಿ ಆಗ್ತದೆ. ಈಗ ದೃಢ ಆಗಿಲ್ಲ ಅಲ್ವಾ, ಆರೋಪ ಮಾತ್ರ. ಆರೋಪ ಸಾಬೀತಾದ್ಮೇಲೆ ಬೇಕಿದ್ರೆ ಅದಕ್ಕೆ ಉಲ್ಲೇಖ ಮಾಡ್ತೀನಿ. ಯಾಕಂದ್ರೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಅವರು ಟಾರ್ಗೆಟ್ ಮಾಡಿದ್ದಾರಾ ಇಲ್ವಾ ಅನ್ನೋದು ಅಂತಿಮವಾದಂಥ ವರದಿ ಬಂದ ಮೇಲೇ ಗೊತ್ತಾಗೋದು. ವರದಿ ಬಂದ ಮೇಲೆ ಮಾತಾಡ್ತೀನಿ. ಗಣೇಶ ಮೂರ್ತಿ ವಿಸರ್ಜನೆ ಒಳಗೆ ಗಲಾಟೆಗೆ ಬಿಜೆಪಿನೇ ಕಾರಣ ಅಂತ ಸಿಎಂ ಈಗ ಮೈಸೂರಲ್ಲಿ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ನೋಡಿದ್ದೇನೆ, ಯಾವುದೇ ಗಣೇಶನ ಮೆರವಣಿಗೆಗೆ ವಿಸರ್ಜನೆಗೆ ಈ ಬಾರಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಡೆಯನ್ನು ಒಡ್ಡಿದೆ. ಯಾವಾಗಲೂ ಕೂಡ ಈ ರೀತಿಯಲ್ಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಏನೋ ನಾವೆಲ್ಲೋ ಬೇರೆ ದೇಶದಲ್ಲಿ ಮಾಡ್ತಾ ಇದ್ದೀವೇನೋ ಗಣೇಶನ ಹಬ್ಬನ, ಗಣೇಶನ ಮೆರವಣಿಗೆನ, ಗಣೇಶನ ವಿಸರ್ಜನೆಯನ್ನು ಅಂತ ನಾನೇ ಅನೇಕ ಗ್ರಾಮಗಳಲ್ಲಿ ನಮ್ಮ ಯುವ ಮುಖಂಡರುಗಳು, ಯುವಕರು ಬಂದು ಅವರ ನೋವನ್ನು ತೋಡ್ಕೊಂಡಾಗ ನಾನೇ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದೀನಿ. ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಅವರು ಒಂದ್ಸಲಿ ವಿಮರ್ಶೆ ಮಾಡಲಿ, ಅಧಿಕಾರಿಗಳನ್ನು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ವರ್ಷಕ್ಕೆ ಆಗೋದು ಒಂದು, ಎಲ್ಲರೂ ಕೂಡ ಮೊದಲನೇ ದೇವರು ಅಂತ ಗಣೇಶನನ್ನು ನಾವು ಪೂಜೆ ಮಾಡ್ತೀವಿ. ಇಂಥ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರದಲ್ಲಿ ಹಿಂದೂಗಳು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡುವಂಥ ಗಣೇಶನ ಒಂದು ಕಾರ್ಯಕ್ರಮಕ್ಕೇನೆ ವಿಘ್ನ ಮಾಡುವಂಥದ್ದು ಅದು ನಿಜವಾಗಿಯೂ ಸರಿ ಇಲ್ಲ. ನೀವೇ ನೋಡಿದ್ದೀರಿ, ಪೊಲೀಸ್ ವ್ಯಾನಲ್ಲಿ ಗಣೇಶನ ವಿಗ್ರಹ ಇಟ್ಕೊಂಡಿದ್ರು. ಎಲ್ಲಾದರೂ ಆಗಿತ್ತಾ ಇದು? ನಾನು ಭವಿಷ್ಯ ನುಡಿಯಕ್ಕೆ ನಾನೇನು ಅಸ್ಟ್ರಾಲಜಿ ಕಲ್ತಿಲ್ಲ. ಸರ್, ಗಣೇಶನ ಗಲಾಟೆ ವಿಚಾರ ಓಲೈಕೆಯಿಂದ ಈ ರೀತಿ ಆಗ್ತಾ ಇದೆಯಾ? 100% ಅದು ಓಲೈಕೆ ರಾಜಕಾರಣ ಕಾಂಗ್ರೆಸ್ನ ಬ್ಲಡ್ಡಲ್ಲೇ ಇದೆ, DNA ಅಲ್ಲೇ ಇದೆ. ಸರ್, ಕೋವಿಡ್ ಹಗರಣದ ವಿಚಾರವಾಗಿ ನಾವು ತನಿಖೆ ಮಾಡಿದ್ರೆ ಶಿಕ್ಷೆ ಕೊಡಿಸ್ತೀವಿ ಅಂತ ಸಿಎಂ ಹೇಳ್ತಾರೆ ಪದೇ ಪದೇ. ಸಂತೋಷ, ಐ ವೆಲ್ಕಮ್. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಲಿ. ಯಾರಾದರೂ ತಪ್ಪು ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಶಿಕ್ಷೆ ಕೊಡಲಿ, ಶಿಕ್ಷೆ ಕೊಡಲಿ, ನೋಡೋಣ. ಈಗ 16 ತಿಂಗಳಾಗಿದೆ. ತನಿಖೆ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ದಾರೆ. ತನಿಖೆ ಆದಮೇಲೆ ಮಧ್ಯಂತರ ವರದಿ, ಅಂತಿಮ ವರದಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದೆಲ್ಲ ಆಗಲಿ, ನೋಡೋಣ. ಲೆಟ್ ಇಟ್ ಕಮ್ ಔಟ್. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಸರ್ಕಾರಗಳು ಯಾವಾಗಲೂ ಕೂಡ ಸೈಕಲ್, ಇದು ಚಕ್ರ ತಿರುಗ್ದಂಗೆ ತಿರುಗ್ತಾ ಇರ್ತದೆ. 16 ತಿಂಗಳಿಂದ 3 ವರ್ಷ ನಾವಿದ್ವಿ. ನಾವು ಆ ರೀತಿಯಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಮಾಡಲಿಕ್ಕೆ ಹೋಗಿಲ್ಲ. ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿರವರಾಗಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಒಂದೇ ಒಂದು ದ್ವೇಷದ ರಾಜಕಾರಣ ಆಗಲಿ ಅಥವಾ ತನಿಖಾ ಅಸ್ತ್ರವನ್ನು ಇಟ್ಕೊಂಡು ಅವ್ರನ್ನ ಬೆದರಿಸುವಂಥ ಕೆಲಸ ಎಲ್ಲೂ ಮಾಡಲಿಲ್ಲ. ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಕಾಲನೇ ನಿರ್ಧಾರ ಮಾಡುತ್ತೆ. ಯಾರು IT ಬಿಜೆಪಿ ಸರ್ಕಾರ ಬಂದ್ಮೇಲೆ IT ಬಂತ? ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕ್ಸಿದ್ಯಾರು? ಹಿಂದೆ ಎಷ್ಟು ಜನರನ್ನ ಜೈಲಿಗೆ ಹಾಕ್ಸಿದ್ದಾರೆ? ಯಾವ ಸರ್ಕಾರದಲ್ಲಿ ಆಗಿತ್ತದು? ಅವರಿದ್ದಾಗ CBI, IT, ED ಇವೆಲ್ಲ ಕೂಡ ಪವಿತ್ರವಾಗಿದ್ದಂಥ ಸಂಸ್ಥೆಗಳು. ಈಗ ಒಂದೇ ಸಲಿ ಅದು ವರ್ಸ್ಟ್ ಆಗಿಬಿಟ್ಟಿದೆ ಸಂಸ್ಥೆಗಳು. ಅದೆಲ್ಲ ಕೂಡ ರಾಜಕೀಯ ಪ್ರೇರಿತ ಆಗೋಗಿದೆ. ಕಾಂಗ್ರೆಸ್ ಯಾವಾಗ ಆಡಳಿತ ಕಳ್ಕಂತು, ಅಧಿಕಾರ ಕಳ್ಕೊಳ್ತು, ಆ ಎಲ್ಲ ತನಿಖಾ ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆಗಳ ಮೇಲೆ ಹರಿಹಾಯ್ತಾ ಇದೆ. ಜನ ಇದನ್ನೆಲ್ಲ ಕೂಡ ನೋಡಿ ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಜ್ಞಾವಂತರಾಗಿದ್ದಾರೆ ದೇಶದಲ್ಲಿ. ಬಟ್ ಈಗ ಅವರು ತನಿಖೆ ವಿಚಾರ ಇಟ್ಕೊಂಡು ಎದುರಿಸುವಂತ ಕೆಲಸ, ಹಾ, ನಿಮ್ಮನ್ನು ಎದುರಿಸುವಂತ ಕೆಲಸ ಆಗ್ತಾ ಇದೆಯಾ?
ನೋಡ್ರಿ, ನಾವು ಎದುರಿಸ್ಕೊಳ್ಳೋಕ್ಕೆ ನಮ್ಗೆ ಯಾವುದೂ ವಿಷಯನ ಬಚ್ಚಿಡುವಂಥ ಪ್ರಶ್ನೆನೇ ಇಲ್ಲ. ಅವ್ರ ಕೈಯಲ್ಲಿ ಪೆನ್ನು ಇದೆ, ಪೇಪರು ಇದೆ, ಪೊಲೀಸ್ನವರು ಇದ್ದಾರೆ, ಎಲ್ಲವೂ ಇಡೀ ಸರ್ಕಾರ ಅವ್ರ ಕೈಯಲ್ಲಿದೆ. ಅವ್ರಿಗೇನು ಬೇಕೋ ಮಾಡಲಿ. ಅವ್ರ ಕುರ್ಚಿ ಇರೋರ್ಗೂ ಮಾಡ್ತಾರೆ, ಅಷ್ಟೇ ತಾನೇ. ಕುರ್ಚಿ ಹೋದ್ಮೇಲೆ ಏನು ಮಾಡ್ತಾರೆ? ಇನ್ನೊಬ್ರು ಬರ್ತಾರಲ್ವಾ, ಅವ್ರಿಗೆ ಮಾಡಕ್ ಗೊತ್ತಿಲ್ವಾ? ಕಲಿಸ್ಕೊಡ್ತಾ ಇದ್ದಾರೆ, ಕಲಿತಾ ಇದ್ದೀವಿ, ನಾವು ಕಲಿಸ್ಕೊಡ್ತಾರೆ ದ್ವೇಷದ ರಾಜಕಾರಣ. ಕಲಿಸ್ತಾ ಇದ್ದಾರೆ, ಕಲ್ಕೊಳ್ತಾ ಇದ್ದೀವಿ. ನಮಗೆ ಸಮಯ ಬಂದಾಗ ನಾವು ಕೊಡ್ತೀವಿ.